me forever on fire. ಆಕಸ್ಮಿಕವಾಗಿ ಬೆಂಕಿ ತಗುಲಿ 200ಕ್ಕೂ ಹೆಚ್ಚು ಶ್ರೀಗಂಧದ ಮರಗಳು ಸುಟ್ಟು ಭಸ್ಮವಾಗಿದ್ದಾವೆ. ವಿಜಯನಗರ ಜಿಲ್ಲೆಯ ಕೂಡ್ಲಿ ತಾಲೂಕಿನ ಕಾನ ಹೊಸಹಳ್ಳಿಯಲ್ಲಿ ನಡೆದಿರುವಂಥ ಘಟನೆ ಇದು. ಕೂಡ್ಲಿಗಿ ತಾಲೂಕಿನ ಕಾನ ಹೊಸಹಳ್ಳಿಯಲ್ಲಿ ನಡೆದಿರುವಂಥ ಘಟನೆ ಇದು. ರೈತ ಚನ್ನಬಸಪ್ಪ ಎನ್ನುವವರಿಗೆ ಸೇರಿದಂಥ ಜಮೀನಿನಲ್ಲಿ ಈ ಅವಘಡ ಸಂಭವಿಸಿದೆ. 9 ಎಕರೆ ಜಮೀನಿನಲ್ಲಿ ಶ್ರೀಗಂಧ ರಕ್ತಚಂದನ ಬೆಳೆದಿದ್ದ ರೈತ 200ಕ್ಕೂ ಹೆಚ್ಚು ಮರಗಳಿಗೆ ಬೆಂಕಿ ತಗುಲಿ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ. ಕಾನ ಹೊಸಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ನಮ್ಮದು ಒಟ್ಟು 9 ಎಕರೆ ತೋಟ ಸರ್. ಇದು 9 ಎಕರೆಯಲ್ಲಿ ಇಲ್ಲಿ 1.25 1 ಎಕರೆ ಸ್ವಲ್ಪ ಹೆಚ್ಚಿಗೆ ಹೋಗಿದೆ. ಈಗ 1500 ಗಿಡ ಇದೆ ನಮ್ಮ ತೋಟದಲ್ಲಿ. ಒಟ್ಟು ಟೋಟಲ್ ಗಂಧದ ಗಿಡ, ರಕ್ತಚಂದನ, ಆಮೇಲೆ ಪ್ಯಾರಲಲ್ ಗಿಡ. ಈಗ ಒಂದು 100-150 ಗಿಡ ಇದು ಸ್ಯಾಂಡಲ್ ಗಂಧದ ಗಿಡ, ಒಂದು 50 ಗಿಡ ರಕ್ತಚಂದನ, ಒಂದು 50 ಗಿಡ ಪ್ಯಾರಲ್ ಗಿಡ. ಇಷ್ಟು ಪೂರ ಸುಟ್ಟೋಗ್ಬಿಟ್ಟಿರೋದು. ಜೊತೆಗೆ ಡ್ರಿಪ್ ಕೂಡ ಸಮೇತ ಹೋಗಿದೆ. ಇದು ಅಕಸ್ಮಾತ್ವಾಗಿ ಆಗಿದ್ದು. ಅದು ಇಲ್ಲ ಏನಾಗಿದೆ ಅನ್ನೋದು ಗೊತ್ತಾಗಿಲ್ಲ. ಬೆಂಕಿ ಅಕಸ್ಮಾತ್ ಆಗಿ ನಾವು ಬಂದು ಸುಮಾರು ಒಂದು 8-10 ಜನ ಕರ್ಕೊಂಬಂದು ಹೊತ್ತಿನಲ್ಲಿ ಎಲ್ಲವೂ ಬೇವಿನ ಸೊಪ್ಪು ತೊಗೊಂಡೆಲ್ಲ ಒಂದು ಕಡೆಯಿಂದ ಹಾಕ್ಯಂತ ಬಂದ್ವಿ.